ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೂಲಂಗಿ ಪಲ್ಯ ಮಾಡ್ತಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಸ್ಪೂನ್ ಅಷ್ಟು ಕಾಯಿ ತುರಿ. ಫಸ್ಟು ನಮ್ಮ ಬಾಣಲೆಗೆ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಸಾಸಿವೆ, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ತುರ್ಕೊಂಡಿರೋದು ಮೂಲಂಗಿ ಹಾಕಬೇಕು. ಅದು ಫಸ್ಟ್ ನೀರೆಲ್ಲ ತೆಗೆದ್ಬಿಟ್ಟು ಆಮೇಲೆ ಹಾಕಬೇಕು. ಅದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸಾಫ್ಟಾಗಿ ಆಗುತ್ತೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕೋಬಿಡಿ, ಅದು ಉಪ್ಪು ಥರ ಕಾಣಿಸುತ್ತೆ. ಒಂದು 4 ಸ್ಪೂನಷ್ಟು ಕಾಯಿ ತುರಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಒಂದು 5ರಿಂದ 10 ನಿಮಿಷ ಒಂದು ಲೋ ಫ್ಲೇಮಲ್ಲಿ ಬಿಡಿ. ಇದಾಗಿತ್ತು ಇವತ್ತಿನ ಮೂಲಂಗಿ ಪಲ್ಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.